ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಆಗಿರುವಂತಹ ಚುನಾವಣಾ ತಕರಾರು ಅರ್ಜಿ ವಿಚಾರದಲ್ಲಿ ಹಿನ್ನಡೆಯಾಗಿದೆ. ಆಸ್ತಿ ವಿವರಗಳಲ್ಲಿ ಸುಳ್ಳು ಮಾಹಿತಿಯನ್ನ ನೀಡಿರುವಂತ ಆರೋಪಗಳು ಕೇಳಿಬಂದಿದೆ. ಸುಬ್ಬಾರೆಡ್ಡಿ ವಿರುದ್ಧ ಸಿ ಮುನಿರಾಜು ಸಲ್ಲಿಸಿರುವಂತ ಅರ್ಜಿ ಏನಿದೆ, ಹೈಕೋರ್ಟ್ಗೆ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಮುನಿರಾಜು ಪರವಾಗಿ ಹೈಕೋರ್ಟ್ ಇರುವಂತದ್ದು. ನ್ಯಾಯಮೂರ್ತಿ ಎಂಜೆಎಸ್ ಕಮಲ್ ಅವರಿದ್ದಂಥ ನ್ಯಾಯಪೀಠ ಆದೇಶವನ್ನ ಹೊರಡಿಸಿದೆ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆಯ ಸಿಂಧು ಆಗಿದೆ. ಚುನಾವಣೆಯ ತಕರಾರು ಅರ್ಜಿ ವಿಚಾರದಲ್ಲಿ ಹಿನ್ನಡೆಯಾಗಿದೆ. ಆಸ್ತಿ ವಿವರಗಳಲ್ಲಿ ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಹಾಗಾಗಿ ಮುನಿರಾಜು ಸಲ್ಲಿಸಿರುವಂತ ಅರ್ಜಿಗೆ ಹೈಕೋರ್ಟ್ ಅಸ್ತು ಅಂದಿದೆ. ನ್ಯಾಯಮೂರ್ತಿ ಎಂಜೆಎಸ್ ಕಮಲ್ ಅವರಿದ್ದಂತಹ ನ್ಯಾಯಪೀಠ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಆಗಿದೆ. ಆಸ್ತಿ ವಿವರಗಳಲ್ಲಿ ಅವರು ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ ಎಂಎಲ್ಎಗೆ ಬಿಗ್ ಶಾಕ್ ಈ ಒಂದು ವಿಚಾರದಲ್ಲಿ ಸುಬ್ಬಾರೆಡ್ಡಿ ಅವರಿಗೆ ಬಂದಿರುವಂಥದ್ದು. ಹೈಕೋರ್ಟ್ ಅಸಿಂಧುಗೊಳಿಸಿದೆ ಇವರ ಅರ್ಜಿಯನ್ನ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ವಿರುದ್ಧ ಚುನಾವಣಾ ತಕರಾರು ಅರ್ಜಿಯನ್ನ ಹೈಕೋರ್ಟ್ ವಿಚಾರಣೆ ನಡೆಸಿತ್ತು. ಇನ್ನು ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಇದು ತೀವ್ರ ಹಿನ್ನಡೆಯಾಗಿದೆ. ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುಗೊಳಿಸಿ ಕೋರ್ಟ್ ಆದೇಶವನ್ನ ಕೂಡ ಹೊರಡಿಸಿದೆ. ಇನ್ನೊಂದು ಕಡೆ ದೂರುದಾರ ಬಿಜೆಪಿ ಅಭ್ಯರ್ಥಿಗೂ ಕೂಡ ಇದು ನಿರಾಸೆ ಆಗಿರುವಂಥದ್ದು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಈಗ ಆಯ್ಕೆ ಅಸಿಂಧುಗೊಳಿಸಿ ಕರ್ನಾಟಕ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. 2023ರ ವಿಧಾನಸಭೆಯ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ದಂಥ ಈ ಸಿ ಮುನಿರಾಜು ಏನಿದ್ದಾರೆ, ಬಿಜೆಪಿಯ ಮುನಿರಾಜು ಅವರು ಸಲ್ಲಿಸಿದ್ದಂಥ ತಕರಾರು ಅರ್ಜಿ ವಿಚಾರಣೆಯನ್ನ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದಂಥ ಹೈಕೋರ್ಟ್ ಪೀಠ ನಡೆಸಿರುತ್ತೆ. ಇನ್ನು ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯ್ಕೆಯನ್ನ ಅಸಿಂಧುಗೊಳಿಸಿ ಈಗ ಆದೇಶವನ್ನ ಅದೇ ಹೈಕೋರ್ಟ್ ಆದೇಶವನ್ನ ಹೊರಹಾಕಿರುವಂಥದ್ದು. ಇವತ್ತು ಆದೇಶವನ್ನ ಹೈಕೋರ್ಟ್ ಹೊರಹಾಕಿದೆ. ಚುನಾವಣಾ ಆಯೋಗ ಹಾಗೇನೆ ವಿಧಾನಸಭೆಯ ಕಾರ್ಯದರ್ಶಿಗೂ ಕೂಡ ರವಾನಿಸಲಾಗಿದೆ. ಇನ್ನು ಚುನಾವಣೆಯಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸಲ್ಲಿಸಿದ್ದಂತಹ ನಾಮಪತ್ರ ಏನಿದೆ ಅದು ದೋಷದಿಂದ ಕೂಡಿರುವಂಥದ್ದು. ತಮ್ಮ ಆಸ್ತಿ ವಿವರಗಳನ್ನ ಮುಚ್ಚಿಟ್ಟು ಸುಳ್ಳು ಪ್ರಮಾಣ ಪತ್ರವನ್ನ ಅವರು ಸಲ್ಲಿಸಿದ್ದಾರೆ. ಹಾಗಾಗಿ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಬೇಕು ಅಂತ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಮುನಿರಾಜು ಅವರು ಕೋರ್ಟ್ ಮೆಟ್ಲೇರಿದ್ರು, ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಈಗ ಇನ್ನೊಂದ್ ಕಡೆ ಸುಬ್ಬಾರೆಡ್ಡಿ ಸಹ ತಮ್ಮ ಅರ್ಜಿ ವಜಾ ಮಾಡಬೇಕು ಅಂತ ಮನವಿಯನ್ನ ಕೂಡ ಸಲ್ಲಿಸಿದ್ರು. ಇನ್ನು ಚುನಾವಣಾ ತಕರಾರು ಅರ್ಜಿಯಲ್ಲಿ ಯಾವುದೇ ರೀತಿಯಾದಂತಹ ಹುರುಳು ಇರಲಿಲ್ಲ, ಅದನ್ನ ವಜಾಗೊಳಿಸಬೇಕು ಅಂತ ಸುಬ್ಬಾರೆಡ್ಡಿ ಮನವಿ ಮಾಡಿರ್ತಾರೆ. ಎರಡೂ ಕಡೆ ವಾದ ಪ್ರತಿವಾದವನ್ನ ಹೈಕೋರ್ಟ್ ಆಲಿಸಿರುತ್ತೆ. ಸುಬ್ಬಾರೆಡ್ಡಿ ಅವರ ಅರ್ಜಿಯನ್ನ ವಜಾ ಮಾಡಿದೆ. ಇದೀಗ ಕೋರ್ಟ್ ಸುಬ್ಬಾರೆಡ್ಡಿ ಆಯ್ಕೆಯನ್ನ ಅಸಿಂಧುಗೊಳಿಸಿದೆ. ಆದ್ರೆ ಎದುರಾಳಿ ಅಭ್ಯರ್ಥಿಯಾಗಿದ್ದಂತಹ ಸಿ ಮುನಿರಾಜು ವಿಜಯಿ ಅನ್ನುವಂತ ಘೋಷಿಸೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ. ಅವ್ರಿಗೂ ಕೂಡ ಇನ್ನೂ ರಿಸಲ್ಟ್ ಗೊತ್ತಾಗಿಲ್ಲ. ಹಾಗಾಗಿ ಮೇಲ್ಮನವಿ ಸಲ್ಲಿಕೆವರೆಗೆ ತನ್ನ ಆದೇಶಕ್ಕೆ ತಡೆಯಾಜ್ಞೆಯನ್ನ ನೀಡೋದಕ್ಕೆ ಸುಬ್ಬಾರೆಡ್ಡಿ ಪರ ಹಿರಿಯ ವಕೀಲ ಜಯಕುಮಾರ್ ಎಸ್ ಪಾಟೀಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಈ ಮನವಿಗೆ ಅರ್ಜಿದಾರರ ಪರ ಹಿರಿಯ ವಕೀಲೆ ನಳಿನಾ ಮಾಯಗೌಡ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿರುವಂಥದ್ದು. ಕೊನೆಯದಾಗಿ ಅಂತಿಮವಾಗಿ ಏನಾಗುತ್ತೆ, ಕೋರ್ಟ್ ಅಸಿಂಧು ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿದೆ. ಹೀಗಾಗಿ ಸುಬ್ಬಾರೆಡ್ಡಿಗೆ ತಾತ್ಕಾಲಿಕ ರಿಲೀಫ್ ಒಂದ್ ಕಡೆ ಸಿಕ್ಕದಂತಾಗಿರಬಹುದು. ಆದ್ರೆ ಗೊಳಿಸಿರೋದಂತೂ ಸತ್ಯ. ನ್ಯಾಯಮೂರ್ತಿ ಎಂಜೆಎಸ್ ಕಮಲ್ ಅವರಿದ್ದಂಥ ಪೀಠ ಅಸಿಂಧುಗೊಳಿಸಿದ್ದಾರೆ. ಇವತ್ತು ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ 6 ತಿಂಗಳೊಳಗಾಗಿ ತಡೆಯಾಜ್ಞೆ ನೀಡದೇ ಇದ್ರೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಮರು ಚುನಾವಣೆಯನ್ನ ಕೂಡ ನಡೆಸಲಾಗುತ್ತೆ. ಹೀಗಾಗಿ ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಯಾವ ಒಂದು ತೀರ್ಪನ್ನ ನೀಡುತ್ತೆ ಎನ್ನುವಂಥದ್ದು ಕುತೂಹಲಕಾರಿಯಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು,
ಈಗ ಅಸಿಂದುಗೊಳಿಸಿರುವಂತದ್ದು ಬಾಗೇಪಲ್ಲಿಯ ಶಾಸಕ ಸುಬ್ಬಾರೆಡ್ಡಿ ಅವರ ಅರ್ಜಿಯನ್ನ ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ. ಎಸ್ ಗಾಯತ್ರಿ, ಏನು ಭಾಗ್ಯನಗರ ಬಾಗೇಪಲ್ಲಿ ಅಂದ್ರೆ ಈಗ ನಾವು ಕರ್ನಾಟಕದ ಭಾಗ್ಯನಗರದ ಶಾಸಕ ಏನು ಸುಬ್ಬಾರೆಡ್ಡಿ ಇದ್ದಾರೆ, ಅವರು ಶಾಸಕತ್ವ ಅಸಿಂಧು ಆಗಿರೋದ್ರಿಂದಾಗಿ ಈಗ ಅಲ್ಲಿ ಚುನಾವಣೆ ನಡೆಯುತ್ತಾ ಅಥವಾ ಈ ಒಂದು ಕೇಸ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಅನ್ನುವಂಥ ಜಿಜ್ಞಾಸೆನೆ ಈಗ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂತದ್ದು. ಈಗ ಈ ಒಂದು ಪ್ರಕರಣವನ್ನು ನೀವು ನೋಡೋದಾದ್ರೆ ಮೊದಲಿಗೆ ಯಾವಾಗ ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಮತ್ತೆ ಆಸ್ತಿ ವಿವರಗಳನ್ನ ಸಂಬಂಧಪಟ್ಟಂತೆ ತಪ್ಪು ಘೋಷಣಾ ಪತ್ರವನ್ನ ಕೊಟ್ಟಿದ್ದಾರೆ ಅನ್ನುವಂಥ ತಕರಾರು ಅರ್ಜಿಯನ್ನು ಏನ್ ಕೊಡ್ತಾರೆ ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಸಿ ಮುನ್ರಾಜು ಅವರು, ಅದರ ಒಂದು ಸುದೀರ್ಘವಾದಂತಹ ವಿಚಾರಣೆ ಮತ್ತೆ ಸಾಕ್ಷ್ಯಾಧಾರಗಳನ್ನ ಎಲ್ಲ ಕಲೆ ಹಾಕಿ ನೋಡಿದಂತಹ ಸಂದರ್ಭದಲ್ಲಿ ಇವತ್ತು ಆ ಒಂದು ತಪ್ಪು ಮಾಹಿತಿಯನ್ನ ನೀಡಿರುವಂತದ್ದು ಖಚಿತ ಆಗಿರೋದ್ರಿಂದ ಹೈಕೋರ್ಟ್ ಪೀಠ ಇವತ್ತು ಅಲ್ಲಿನ ಶಾಸಕರ ಶಾಸಕತ್ವ ಅಸಿಂಧು ಅಂತ ಹೇಳಿರುವಂತದ್ದು. ಇದ್ರ ಮುಂದಿನ ಆಪ್ಷನ್ಸ್ ಏನು ಇದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಈ ತಕ್ಷಣಕ್ಕೆ ಈ ಒಂದು ಆದೇಶವನ್ನ ಒಂದು ತಿಂಗಳ ಮಟ್ಟಿಗೆ ಅಮಾನತಿನಲ್ಲಿ ಇಟ್ಟು ನಾವು ಮೇಲ್ಮನವಿ ಸಲ್ಲಿಸ್ಕೊಳ್ಳುವಂಥದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಸುಬ್ಬಾರೆಡ್ಡಿ ಅವರ ಪರವಾದಂತ ವಕೀಲರು ಅವಕಾಶ ಕೇಳಿದ್ರು ಕೂಡ ಆ ಒಂದು ಆದೇಶವನ್ನ ಕೊಡದೇ ಇರುವಂತದ್ದು ಪೀಠ. ಸೊ ನಾವು ಆ ಅಮಾನತಿನಲ್ಲಿ ಇಡುವಂತ ಪ್ರಶ್ನೆ ಬರಲ್ಲ, ಅಥವಾ ನೀವು ಮುಂದಿನ ಮೇಲ್ಮನವಿ ಸಲ್ಲಿಸ್ಕೊಳ್ಳುವಂಥದ್ದಾದ್ರೆ ಅದು ನಿಮ್ಗೆ ಕಾನೂನಿನ ಅವಕಾಶಗಳೇನಿದೆ ಅದನ್ನ ನೀವು ನೋಡಬಹುದು. ಆದ್ರೆ ನಾವು ನಮ್ಮ ಆದೇಶವನ್ನ ಈಗ ಸದ್ಯಕ್ಕೆ ಅಮಾನತಿನಲ್ಲಿ ಇಡೋದಿಲ್ಲ ಅಂತ ಹೇಳಿರೋದ್ರಿಂದ ಇಮಿಡಿಯೇಟ್ ಆಗಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ತಕರಾರನ್ನ ಎತ್ತಬೇಕಾಗತ್ತೆ. ಅಲ್ಲಿ ಏನಾದ್ರು ತಡೆಯಾಜ್ಞೆ ನೀಡಿದ್ರೆ ಮಾತ್ರ ಈ ಒಂದು ಅಸಿಂಧು ಏನಿದೆ ಅದು ತಡೆಯಾಜ್ಞೆ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗಾಗ್ಲೇನೆ ಚುನಾವಣೆ ಆಯೋಗಕ್ಕೆ ಮಾಹಿತಿ ಕೊಟ್ಟಿರೋದ್ರಿಂದಾಗಿ ಆದೇಶದ ಪ್ರತಿಯನ್ನ ರವಾನೆ ಮಾಡಿರೋದ್ರಿಂದಾಗಿ ಚುನಾವಣಾ ಆಯೋಗಕ್ಕೆ ಆದೇಶದ ಪ್ರತಿ ಸಿಕ್ಕ ಕೂಡ್ಲೇನೆ ಚುನಾವಣಾ ಆಯೋಗ ಈ ಒಂದು ಕುರಿತಾಗಿ ಸ್ಟೆಪ್ ಅನ್ನು ತಗೊಳ್ಳೋದು ಅಂತ ಹೇಳಿದ್ರೆ ಅವರು ಚುನಾವಣೆಯನ್ನ ಘೋಷಿಸಬಹುದು. ಹಾಗಾಗಿ ಚುನಾವಣೆಯನ್ನ ಘೋಷಣೆ ಮಾಡುವಂತದನ್ನ ತಡೆಯೋದಕ್ಕೆ ಹೈಕೋರ್ಟ್ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಈಗ ಇಮಿಡಿಯೇಟ್ ಆಗಿ ಇವರು ಸುಪ್ರೀಂ ಕೋರ್ಟ್ ಮಾತ್ರ ಹೋಗ್ಬೇಕಾಗತ್ತೆ. ಇವತ್ತಿನ ಆದೇಶವನ್ನ ಪ್ರಶ್ನೆ ಮಾಡಿ ತಡೆಯಾಜ್ಞೆಯನ್ನ ನೀಡಿ ಅಂತ ಕೇಳ್ಬೇಕಾಗತ್ತೆ. ಅಲ್ಲೇನಾದ್ರೂ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದ್ರೆ ಇವರ ಏನ್ ಇವತ್ತಿನ ಆದೇಶ ಅಸಿಂಧುತ್ವ ಏನಾಗಿದೆ ಆ ಆದೇಶಕ್ಕೆ ತಡೆಯಾಜ್ಞೆ ನೀಡಿದ್ರೆ ಮಾತ್ರ ಒಂದು ರೀತಿಯಲ್ಲಿ ಸುಬ್ಬಾರೆಡ್ಡಿಗೆ ಮತ್ತೊಂದು ಸುತ್ತಿನ ಒಂದು ಅವಕಾಶ ಸಿಗುತ್ತೆ. ಗಾಯತ್ರಿ, ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಶಿವು. ನಮ್ಮ ಪ್ರತಿನಿಧಿ ಕೂಡ ಅದನ್ನೇ ಹೇಳಿದ್ರು. ಇವಾಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತಹ ಸಾಧ್ಯತೆ ಇದೆ ಈ ಒಂದು ವಿಚಾರ. ಒಟ್ನಲ್ಲಿ ಈಗ ಅಸಿಂಧುಗೊಳಿಸಿರುವಂತದ್ದು ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಅವರು ಸಲ್ಲಿಸಿದ್ದಂತಹ ಅರ್ಜಿಯನ್ನ ಇನ್ನು ಸ್ವತಃ ಸಿ ಮುನಿರಾಜು ಅವರು ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಆಗಿರುವಂತವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಸರ್, ಇವಾಗ ನಮಗೆ ಈಗಾಗಲೇ ಮಾಹಿತಿ ಬಂದಿರುವಂತದ್ದು ಎಸ್.ಎನ್. ಸುಬ್ಬಾರೆಡ್ಡಿ ಅವರಿಗೆ ಅಸಿಂಧುಗೊಳಿಸಿರುವಂತದ್ದು ಕೂಡ ಆಗಿದೆ. ಎಲ್ಲ ಒಂದ್ ಕಡೆ ನಿಮ್ಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದೊಂದು ವಿಚಾರ, ಅಥವಾ ನಿಜವಾಗ್ಲೂ ಅಲ್ಲಿ ಏನೇನ್ ಆಯ್ತು ಇಷ್ಟೆಲ್ಲ ಆಗೋದಕ್ಕೆ ಅಂತ? ಮೇಡಮ್, ಇವತ್ತು ನ್ಯಾಯಾಲಯದಲ್ಲಿ ನಮಗೆ ಜಯ ಸಿಕ್ಕಿದೆ ಅಂತಾನೆ ಭಾವಿಸ್ಕೊಂಡಿದ್ದೀವಿ. ಇವತ್ತು ಏನು ಸುಬ್ಬಾರೆಡ್ಡಿ ಅವರು ಅಕ್ರಮ ಮಾಡಿದ್ರು, ಜನತೆಗೆ ಏನು ತಪ್ಪು ಮಾಹಿತಿ ಕೊಟ್ಟಿದ್ರು, ಮತ್ತೆ ಸರ್ಕಾರಕ್ಕೆ ಏನು ವಂಚನೆ ಮಾಡಿದ್ರು, ಅದನ್ನೆಲ್ಲ ಕೂಡ ಅಪ್ಡೇಟ್ ಅಲ್ಲಿ ನಾವು ಎಳೆಯಾಗಿ ನ್ಯಾಯಾಧೀಶರ ಮುಂದೆ ಇಟ್ಟಿದ್ವಿ. ಇವತ್ತು ಅದನ್ನೆಲ್ಲ ಕೂಡ ನ್ಯಾಯಾಧೀಶರು ಪರಿಗಣನೆ ಮಾಡಿ ಇವತ್ತು ನಮಗೆ ನ್ಯಾಯ ಕೊಟ್ಟಿದ್ದಾರೆ. ಎಸ್ ಸರ್, ಇವಾಗ ಈ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತ ಸಾಧ್ಯತೆಗಳಿದೆ ಅಂತ ಕೂಡ ಕೇಳ್ಪಡ್ತಾ ಇದೀವಿ. ಅದೇನಾದ್ರೂ ಚಾನ್ಸಸ್ ಇದೆಯಾ ಸರ್? ಅಲ್ಲ, ಈಗ ಯಾರು ಬೇಕಾದ್ರೂ ನಾವು ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗೋದು, ಆದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ಗಳ ಮೇಲೆ ಈಗ ಹೈಕೋರ್ಟ್ ಅಲ್ಲಿ ಆರ್ಡರ್ ಕೊಡ್ತಾರೆ. ಈಗ ಅದರಿಂದ ಇವತ್ತು ನ್ಯಾಯಾಲಯದಲ್ಲಿ ಏನ್ ಆರ್ಡರ್ ಆಗಿದೆಯೋ ಅದ್ರ ಪ್ರಕಾರ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಯಾರು ಅದನ್ನ ತಪ್ಪೇ ಅಲ್ವಾ. ಈಗ ಇಲ್ಲಿ ಮಾಡಿರ್ತಕ್ಕಂಥವ್ರು ಹಗರಣಗಳನ್ನ ಇವ್ರು ಮಾಡಿರ್ತಕ್ಕಂಥ ತಪ್ಪು ಮಾಹಿತಿಯನ್ನ ಸರ್ಕಾರಕ್ಕೆ ವಂಚನೆ ಮಾಡಿರೋದನ್ನ ಆನ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿದೆ. ಯಾವುದೇ ಎವಿಡೆನ್ಸ್ ತಪ್ಪು ಸಾಕ್ಷಿಗಳು ಯಾರು ಬೇರೆ ಮನುಷ್ಯರು ಬಂದು ಸಾಕ್ಷಿಗಳ ಅವಶ್ಯಕತೆ ಇಲ್ಲ. ಅವ್ರದೇ ಅಫಿಡವಿಟ್ ಅಲ್ಲಿ ಅವ್ರದೇ ಆಗಿರ್ತಕ್ಕಂಥದ್ದು, ಅವರೇ ಮಾಡಿರ್ತಕ್ಕಂಥದನ್ನ ಆನ್ಲೈನ್ ಅಲ್ಲೇ ಇದೆ. ಹೂನ ಅಂತ ಅವರೇ ಒಪ್ಕೊಂಡು, ಅವರೇ ಖುದ್ದಾಗಿ ಬಂದಿದ್ರು, ಅವರೇ ಒಪ್ಕೊಂಡಿದ್ದಾರೆ. ನಾವೇ ತಪ್ಪು ಮಾಡ್ಬಿಟ್ಟಿದೀವಿ, ಸಣ್ಣ ಪುಟ್ಟ ಏನೋ ಸಾವಿರಾರು ಕೋಟಿ ಬಿಸ್ನೆಸ್ ಮಾಡ್ತೀವಿ ನಾವು, ಸಣ್ಣ ಪುಟ್ಟ ಏನೋ ಮಿಸ್ಟೇಕ್ ಆಗ್ಬಿಟ್ಟಿದೆ, ಅದನ್ನ ಬಿಟ್ಬಿಡಿ ಅಂತ ಕೂಡ ಕೇಳಿದ್ರು ನ್ಯಾಯಾಧೀಶರನ್ನ. ನ್ಯಾಯಾಧೀಶರು ಅದನ್ನ ವಾದ ಮಾಡುವಾಗ್ಲೇ ಕೇಳಿದ್ರು. ಹಾಗಾದ್ರೆ ದೊಡ್ಡ ತಪ್ಪು ಮಾಡಿದ್ರೆ ತಪ್ಪು ಮಾತ್ರ, ಚಿಕ್ಕ ತಪ್ಪು ಮಾಡಿದ್ರೆ ತಪ್ಪಲ್ವಾ ಅಂತ ಕೇಳಿದ್ರು. ಆ ರೀತಿ ಆಗಿರೋದ್ರಿಂದ ಇವತ್ತು ನ್ಯಾಯಾಧೀಶರು ಅದನ್ನೆಲ್ಲ ಕೂಡ ಯಾರು ಕೂಡ ಕರ್ನಾಟಕದಲ್ಲಿ ಯಾವುದೇ ಎಲೆಕ್ಷನ್ ನಿಂತ್ಕೊಳ್ಳೋರು ಸಂಪೂರ್ಣವಾಗಿ ಜನರಿಗೆ ತಪ್ಪು ಮಾಹಿತಿ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ನ್ಯಾಯ. ಅವ್ರ ರಿಯಾಕ್ಷನ್ ಹೇಗಿದೆ? ಇವಾಗ ನಿಜವಾಗ್ಲೂ ನಾನು ತಪ್ಪು ಮಾಹಿತಿ ಕೊಟ್ಟಿಲ್ಲ ಅಂತ ಏನಾದ್ರು ಅವರು ತಮ್ಮ ಪರವಾಗಿ ಮಾತಾಡ್ಕೋತಿದಾರಾ ಅಂತ?
ಅಲ್ಲಿ ರಿಯಾಕ್ಷನ್ ಅಲ್ಲೇ ಕೋರ್ಟ್ ಅಲ್ಲೇ ಒಪ್ಕೊಂಡಿದ್ರಲ್ಲ. ಆಕ್ಚುಲಿ ಕೋರ್ಟ್ ಅಲ್ಲಿ ಒಂದ್ಸಲಿ ಫೈನ್ ಕೂಡ ಹಾಕಿದ್ರು ಅವ್ರಿಗೆ ಬರ್ದೇ ಇದ್ದಿದ್ದಕ್ಕೆ. ಮತ್ತೆ ಕೋರ್ಟ್ ಅಲ್ಲೇ ಅವ್ರು ಒಪ್ಕೊಂಡ್ರಲ್ವಾ, ಹೌದು ನಾನೇನೋ ತೋರ್ಸಿಲ್ಲ, ಆಯ್ತು ಏನೋ ತಪ್ಪಾಗ್ಬಿಟ್ಟಿದೆ, ಸಣ್ಣ ಪುಟ್ಟ ಅವ್ರ ರಾಯರ ಅವ್ರ ಅಡ್ವೊಕೇಟ್ ಹೇಳಿದ್ರಲ್ವಾ. ಹಾ, ಸೊ ಇವಾಗ ಈ ಮರು ಚುನಾವಣೆಯನ್ನ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. 100% ನಿಜ. ಇನ್ನು ಶಾಸಕರು ಇವತ್ತಿಂದಾನೇ ವಜಾಗಿ ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. ಯಾರೇ ಅಕಸ್ಮಾತ್ ಆರ್ಡರ್ ಆದ್ಮೇಲೆ ಒಂದ್ ತಿಂಗಳು ಸುಪ್ರೀಂ ಕೋರ್ಟ್ ಹೋಗಕ್ಕೆ ಅಂತ ಹೇಳ್ಬಿಟ್ಟು ಅವಕಾಶ ಪಡ್ತಾ ಇದ್ರು. ಆ ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. ಇವತ್ತಿಂದಾನೇ ಶಾಸಕರಿಲ್ಲ ಬಾಗೇಪಲ್ಲಿಗೆ. ಓಕೆ ಸರ್, ಇವಾಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರುತ್ತೆ, ಅಲ್ಲೇ ನಿರ್ಧಾರ ಆಗುತ್ತೆ. ಮತ್ತೆ ನಿಮ್ಮ ನಿಲುವೇನು ಇದೊಂದು ವಿಚಾರವಾಗಿ? ಏನಾಗ್ಬೇಕು ಅವ್ರಿಗೆ? ಏನಾದ್ರು ಅವರ ತಪ್ಪನ್ನ ಅವ್ರು ಒಪ್ಕೊಂಡಿದ್ದಾರೆ? ನಾನು ಅವರು ಮಾಡಿರ್ತಕ್ಕಂಥ 3 ವರ್ಷ ಶಾಸಕರಾಗಿ ಬಾಗೇಪಲ್ಲಿಲಿ ಅನೇಕ ಅಲ್ಲಿ ಭ್ರಷ್ಟಾಚಾರ ಇರ್ಬೋದು, ಅಲ್ಲಿ ಹಗರಣ ಇರ್ಬೋದು, ಅವ್ರು ಮಾಡಿರ್ತಕ್ಕಂಥ ಏನು ಸರ್ಕಾರಿ ಆಸ್ತಿಗಳನ್ನ ಬೇರೆ ಬೇನಾಮಿ ಹೆಸರುಗಳಲ್ಲಿ ಮಾಡಿಸ್ಕೊಂಡು ಇದು ಮಾಡಿದಾರೋ ಅದನ್ನೆಲ್ಲ ಕೂಡ ಬಯಲಿಗೆಳಬೇಕು ಅಂತಾನೆ, ನಾನು ಜನರಿಗೆ ಗೊತ್ತಾಗ್ಬೇಕು ಅಂತಾನೆ ಈ ಕೇಸನ್ನ ಹಾಕಿದ್ದು. ಇವತ್ತು ಆ ಕೇಸಲ್ಲಿ ಸಂಪೂರ್ಣವಾಗಿ ನಮ್ಗೆ ಜಯ ಸಿಕ್ಕಿದೆ. ಸರ್, ಈಗ ಒಂದ್ ವೇಳೆ ಚುನಾವಣೆ ನಡೆದ್ರೆ ನಿಮ್ಗೆ ಟಿಕೆಟ್ ನೀಡಬಹುದಾ? ಮತ್ತೆ ಚುನಾವಣೆಗೆ ನಿಮ್ಮ ಸಿದ್ಧತೆಗಳು ಯಾವ ರೀತಿ ಇದೆ? ನಮ್ಮ ವರಿಷ್ಠರ ತೀರ್ಮಾನ ಅದು. ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ, ರಾಜ್ಯದಲ್ಲಿ ಹೈಕಮಾಂಡ್ ಇದೆ, ರಾಷ್ಟ್ರದಲ್ಲೂ ಹೈಕಮಾಂಡ್ ಇದೆ. ಹೈಕಮಾಂಡ್, ನಾನು ಒಬ್ಬ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ. ನಾನು ಬಾಗೇಪಲ್ಲಿಲಿ 63,000 ಮತಗಳನ್ನ ಕೊಟ್ಟಿರ್ತಕ್ಕಂಥ ಜನ ಇದ್ದಾರೆ. ಬಿಜೆಪಿನ ಕಟ್ಟಿ ಬೆಳೆಸ್ತಕ್ಕಂಥವನು ಬಾಗೇಪಲ್ಲಿಲಿ ನಾನು ಹೋಗಿ ಅಲ್ಲಿ ನಿಂತ್ಕೊಂಡು ಮಾಡಿರೋದು. ಪಾರ್ಟಿ ಅವಕಾಶ ಕೊಟ್ಟು ನನಗೆ ಬೆಂಗಳೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಮಾಡಿತ್ತು. ಪಾರ್ಟಿ ಅವಕಾಶ ಕೊಟ್ಟು ನನಗೆ ಬೋರ್ಡ್ ಚೇರ್ಮನ್ ಮಾಡಿದ್ದಾರೆ. ಮತ್ತೆ MLA ಟಿಕೆಟ್ ಬಿಫಾರಂ ಕೊಟ್ಟಿದ್ದಾರೆ. ಮತ್ತೆ ಕೊಡ್ತಾರೆ ಅಂತ ನಂಬಿಕೆನೂ ಇದೆ ನನಗೆ. ಹೈಕಮಾಂಡ್ ಏನ್ ನಿಶ್ಚಯ ಮಾಡುತ್ತೋ ಅದಕ್ಕೆ ನಾನು ಬದ್ನಾಗಿರ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡೋದಕ್ಕಾಗಿ.